ಹಿಂಗೆಲ್ಲ ಗೊಲ್ರಮ್ ಮಾಡೋದು ಇಟ್ಕೊಂಡು ಮುಂದೆ ಇಟ್ಕೊಂಡು ವಾಯ್ಸ್ ಕೊಡೋದು ಅಷ್ಟೇ ಒಂಚೂರು. ಬೂಸ ತಿನ್ನಕ್ಕೆ ನಿಲ್ಸಿದ್ವಿ ನೋಡಿ. ಬೂಸ ತಿಂದು ಹೋಗೋದೆ. ಇಲ್ಲಿ ಅವಲಕ್ಕಿ ಫೇಮಸ್ ಅಂತೆ, ಅದಕ್ಕೆ ಇವರು ಮರಾಠಿ ಡ್ರೈವರ್ಗಳಿದ್ದು ಇಲ್ಲೇ ಚೆನ್ನಾಗಿರುತ್ತೆ ಅಂತಂದ್ರೆ ಎಲ್ಲ ಒಂದು ತಿಂದರೆ ಸಾಕಂತೇಳಿ ಬಂದು ನೋಡಿ. ಇವನೊಬ್ನು ಅದಾನೆ. ಎಲ್ಲ ನಮ್ಮ ಗಾಡಿ ಬಸ್ಸು ಸಿಟಿ ಬಸ್ ಥರ ಪ್ಯಾಸೆಂಜರ್ನಕ್ಕೆ ಬಂದೀವಿ. ಇದ್ರಾಗ ಒಬ್ನು ಇದ್ರಾಗಿಬ್ರು. ಬೂಸ ತಿಂದು ಸಿಗನ್ ಬಂದು ಇವತ್ತಿನ ನಮ್ಮ ಊಟ ಬಂದ್ಬಿಟ್ಟು ಪೂರಿ ಮತ್ತೆ ಸಾಗು. भैया खाना अच्छा मिलता है? एक नंबर है. ಬೂಸ ತಿಂದ್ವಿ ಗುರು. ಒಳ್ಳೆ ಹೋಟ್ಲಿಗೆ ಕರ್ಕೊಂಬಂದಿದ್ರು. ಪೂರಿ ಬಜ್ಜಿ ತಿಂದ್ವಿ. ಇವ್ರು ಅದು ಯಾವುದೋ ಟೀ ಕುಡಿಸಿದ್ರು. ಒಂದ್ಸಲ ಚಾಯ್ ನಮ್ಮ ಬಾಸುಂದಿ ಟೀ ಅಂತ ಅಂದ್ರು. ಭಾಳ ಚೆನ್ನಾಗಿತ್ತು. ಅದನ್ನು ಕುಡ್ದೆ ಟೀ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ. ಚೆನ್ನಾಗ ಅಚ್ಚಾಯ್ ಒಳ್ಳೆ ಟೀ ಕುಡಿಸಿದ್ರು. ತಿಂಡಿನ ಮಾಡಿಸಿದ್ರು. ರಾತ್ರಿಯಿಂದ ಪಾಪ ಖರ್ಚಿವ್ರೆ ನೋಡ್ಕೊಂತದ್ರೆ. ಅಲ್ಲಿಂದ ಕರ್ಕೊಂಡ್ಬಂದಾಗ್ಲಿದ್ದ ಬಂದ ನೋಡ ಅವನು ತಿಪ್ಪೇಶಿ. ಬರ್ತಾನ ಬಾ. ಹೊರಟೆ ನೋಡಿ. ಇಲ್ಲೆಲ್ಲ ಫ್ಯಾಮಿಲಿ ರೆಸ್ಟೋರೆಂಟ್ ಇದು. ಅದ್ರ ಲಾರಿ ನಿಲ್ಸಿದ್ವಿ ನಾವು. ಬಂದು ಗಾಡಿಗಳು ನಿಂತಿದ್ದು ಇವರೇ ಕರ್ಕೊಂಬಂದಿದ್ದು. ಇನ್ನೊಂದ್ಸಲ ಬಂದಾಗ ಬರೋಣ. ಬನ್ನಿ ಹೋಗೋಣ ಮುಂದೆ ಸಿಗೋಣ. 1 ಗಂಟೆ ಆಗೈತೆ. ಕೆಂಬೂರ್ಣಿಗೆ ಬಂದು ನಿಲ್ಸಿದ್ದೀವಿ. ಟ್ರಿಪ್ಪು ಕರೆಕ್ಟಾಗಿ ಇದೇ ಟೈಮ್ನಾಗೇ ಇನ್ನೇನು ಇಲ್ಲಿ ಬಂದು ನಿಲ್ಲಿಸ್ಬೇಕಾಗಿತ್ತು. 1 ಕಿಲೋಮೀಟ್ರಿಂದ ಟೈರ್ ಬರೋಷ್ಟಾಗಿದ್ವು 2. ಅದಕ್ಕೆ ಬಂದು ಸೈಡ್ ಹಾಕಿದ್ವಿ. ನಮ್ಮ ತಿಪ್ಪೇಶ್ ಯಾವುದೋ ಹೊಸ ಡ್ರೈವರಿಗೆ ಕರ್ಕೊಂಬಂದಾನೆ. ಜಪಾನಿಂದ ಕರ್ಕೊಂಬಂದಿರೋದು ಇಬ್ಬರು. ಜಪಾನಿಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಬಂದಾರೆ. ಅಕ್ಕಿ ತಗೊಂಡು ಹೋಗೋದೆ. ಮೊನ್ನೆ ಟೈರ್ ಹೊಡೆದಂಗ್ಲಿಂದ ಭಾಳ ಜಪಾನ್ ಟೈರ್ನ 4 ಸಲ ಚೆಕ್ ಮಾಡ್ತಾ ಇದ್ದಾನೆ. ಹೊಸ ಟೈರ್ ಹಾಕಿ ಬಂದಾನೆ ಹೌಸಿಂಗಿಗೆ ಒಂದು ಜೊತೆ. ನಮ್ಮ ಓನರ್ ಅಂತೂ ಪಾಪ ಕಣ್ಣೀರು ಹಾಕಿಬಿಟ್ಟ. 70,000 ಬಾಡಿಗೆಗೆ ಹೋಗಿ 70,000 ದುಡ್ಡು ಸೀದು ಬಂದ್ರಲ್ಲಪ್ಪ ಅಂತೇಳಿ. ಇವೇ ನೋಡಿ ಮ್ಯಾಟು ಬಂಪರ್ ಹಾಕಿರೋದು. ಹೊಸ ಟೈರ್ ಇಲ್ಲದ ಹೌಸಿಂಗಿಗೆ ಹಾಕಿರೋ ಇವೇ ಹೊಸ ಟೈರ್. ತಮ್ಮ ಇವು ಒಳಕ್ಕೆ ಮಾಡಿ ಕೇಳಲಿ ಮಾಡಿದ್ದಲ್ಲ ಮೊನ್ನೆ. ಯಾವಾಗ ಅಕ್ಕಿ ತಗೊಬಂದ್ವಿ. ಅಲ್ಲಿದ್ದ ಡಬ್ಬ ತುಂಬಿಸಿಟ್ಟಿದ್ವಿ. ಇವ್ರ ಊರು ಇನ್ನೇನು 50 ಕಿಲೋಮೀಟ್ರ್ ಬಂತು. ಅದಕ್ಕೆ ಗಾಡಿ ಕೊಟ್ಟಿದ್ದೀನಿ. ಎಲ್ಲ ಖುಷಿಯಾಗಿದ್ದಾರೆ ಊರಿಗೆ ಬಂದೀವಿ ಅಂತೇಳಿ. ಯಾಕೋ ಸಪ್ಪಗೆದಾನೆ ಮನೆಗೆ ಹೋಗ್ತಂತೇಳಿ. ಮುಂದೆ ಊರ ಹತ್ರ ಬಂದ್ಬಿಟ್ಟು ಇನ್ನೇನು ಕರಿಮಲ ದಾಟೋದ್ರೆ ಇವ್ರ ಊರೇ ಬರೋದು. 40 ಕರಿಮಲ से 30 किलोमीटर है ना? ಕರಿಮಲ से 30 किलोमीटर है ना? 40 ಕಿಲೋಮೀಟರ್ ಬರ್ತೈತೆ ನೋಡ್ರಿ. ಇವನೊಬ್ಬನ್ ಬಂದಿದ್ದಾನೆ. ಹೇಳು. ನಾವು ಇವತ್ತು ಬಂದೀವಿ. ಇವರೆಲ್ಲ ನಮ್ಮ ಫ್ರೆಂಡ್ಸು. ಎಲ್ಲ ಊರಿಗೆ ಹೋಗ್ತಿರೋದು. ಹೆಂಗಿತ್ತು ಟ್ರಾವೆಲ್? ನಮ್ಗೆ ಹಿಂದಿ ಬರಲ್ಲ. ಶ್ರೀಕಾಂತ್ ಅಣ್ಣವ್ರೆ, ಹೌ ಆರ್ ಯು? ಹೇಗಿದ್ದೀರಾ? ನಾವು ಬಂದಿದ್ದೀವಿ ಇವತ್ತು. ಕರಿಮಲದಲ್ಲಿದ್ದೀನಿ ನೋಡಿ. ನಾನು ಬಂದಂಗೆಲ್ಲ ಏನೂ ಇರಲ್ಲ. ತೋರ್ಸನಂದ್ರೆ ರೋಡಾಗ ಎಲ್ಲ ಹೊಣಿಕೊಂಡೋಗಿರುತ್ತೆ. ಶ್ರೀಕಾಂತ್ ಅಣ್ಣವ್ರೆ, ಮಂಗಳೂರಿಗೆ ಬಂದಾಗ ಸಿಗಂತಾಳಿ. ಎಲ್ಲರಿಗೆ ಡ್ರಾಪ್ ಕೊಟ್ವಿ. ಇಳಿದ್ರು. ಅಲ್ಲೊಂದು ಸೀಟ್ ಇಳಿಸಿ ಬಂದ್ವಿ. ಇಲ್ಲಿ ಇಬ್ರು ಇಳಿದ್ರು. ಹೋಟ್ಲಾಗೆ ಟೀ ಕುಡ್ದು ಹೊಲ್ಟಿವಿ. ಇವಾಗ ಬೂಸ ಮಾಡ್ಕೋಬೇಕು ಗುರು. ಬೂಸ ಏನು ಮಾಡೋಣ ಅಂತ ನೋಡ್ತಾ ಇದೀವಿ. ತರಕಾರಿ ಅದಾವ ಅಲ್ಲಿ. ಹಾಂ, ನಲ್ಲಿ ಬಂದಾಗ ಅಡುಗೆ ಮಾಡಕ್ಕೆ. ಇವಾಗ ಇಲ್ಲೇ ಒಂಚೂರು ಮುಂದೋಗಿ ಬಸ್ ಸ್ಟಾಪ್ ಐತೆ. ಬಸ್ ಸ್ಟಾಪಾಗೆ ಬಿಸಿಲು ಬೀಳ್ದಂಗೆ ಗಾಡಿ ರಿವರ್ಸ್ ಹೊಡೆದು ಅಡುಗೆ ಮಾಡೋಣ.
ಇಲ್ಲೇ ಬಾತ್ ಮಾಡ್ಕೊಡ್ತೀನಿ ನೋಡಿ. ಇಲ್ಲೇ ಮಾಡ್ತಿದ್ವಿ ಅಡುಗೆನ, ಯಾಕಂದರೆ ಹೋಟ್ಲಾಗ ನಿಲ್ಲಿಸಿ ಅಡುಗೆ ಮಾಡಿದ್ರೆ ಅವನು ಏನನ್ನ ಹೇಳ್ತಾನೆ ಹೋಟ್ಲನು, ಅದಕ್ಕೆ ಏನು ಮಾಡಲಿಲ್ಲ, ಹಂಗೆ ಬಂದ್ವಿ ನೋಡಿ. ಏನು ಮಾಡೋದು, ಅದನ್ನು ಹಿಂದೆ ಬರ್ತೈತೆ. ನಾನು ಬರೋಷ್ಟೊತ್ತಿಗೆ ಅಡುಗೆ ಮಾಡೋಣಂತೆ. ಒಂಚೂರು ಗಾಡಿ ಸೈಡಿಗೆ ರಿವರ್ಸ್ ಹೊಡೆದ್ರೆ ಸಾಕು. ಬನ್ನಿ ನಿಲ್ಸೋಣ ಸೈಡಿಗೆ. ಒಂದೊಳ್ಳೆ ಟೊಮಾಟೊ ಬಾತ್ ಮಾಡಿದೀವಿ, ಭಾಳ ದಿನ ಆಯ್ತು ಗಾಡಿಯಾಗ ಅಡುಗೆ ಮಾಡಿ. ಸಾಹೇಬ್ರೆ ತಿನ್ ನೋಡಿ ಹೆಂಗೆ ಹೇಳ್ರಿ ಟೇಸ್ಟು. ಬರ್ರಿ, ಚೆನ್ನಾಗೈತೆ. ಇನ್ನ ತಿಂಡಿ ಎಲ್ಲ ಚೆನ್ನಾಗೈತೆ ಅಂತಾರೆ. ನಾನು ನಿದ್ದೆಗಣ್ಣಾಗಿದ್ದೀನಿ, ಆಮೇಲೆ ಮಾತಾಡ್ತೀನಿ. ಅಣ್ಣಾರ ನೀವು ಫಸ್ಟ್ ಬೂಸ ತಿನ್ಬೇಕು. ಸಾಯಂಕಾಲ 5 ಗಂಟೆ ಆಗೈತೆ. ಇವಾಗ ಉಣ್ತಾ ಇದೀವಿ. ಟೈರು ತಣ್ಣಗಾದ್ವು, ಉಂಡು ಹೋಗದೆ. ಇದು ಹೊಸ ಆಕ್ಳಂಗೆ ಕರ್ಕೊ ಬಂದಿವಿ. ಆಕ್ಳಗೆ ಮೊಸರು ಹಾಕಂತ ತಿಂತ ಐತೆ ಆಕ್ಳ. ರಾತ್ರಿ ಮನೆಯಿಂದ ತಂದಿರೋದು ಊಟ, ತಂದಿಬ್ರೆ ಉಂಡಾರೆ. ಬನ್ನಿ ಊಟ ಮಾಡಿ ಸಿಗೋಣ. ಇನ್ನೊಬ್ನಿದೇನೆ ರಾಜಸ್ಥಾನಿ, ಎಲ್ಲೋದು ಅವನು. ಸರಿ ಆಯ್ತು, ಆಮೇಲೆ ಸಿಗೋಣ ಬನ್ನಿ. ಬನ್ನಿ ಊಟ ಮಾಡಿ ಸಿಗೋಣ. ಊಟ ಆಯ್ತು, ಇನ್ನೇನು ಹೊರಡೋದೆ. 2 ಗಾಡಿನೂ ಹೊಲ್ಟೀವಿ ನೋಡಿ. ಇವಾಗ ಹೋಗ್ತಾ ಇರೋದೆ. ಬನ್ನಿ ಹೋಗೋಣ. ಫುಲ್ ಸೈಡಿಗೆ ನಿಲ್ಸಿದ್ವಿ ಗಾಡಿ, ರೋಡ್ ಬಿಟ್ಟು ನೋಡಿ. ರೋಡಿಂದ ಎಷ್ಟು ಒಳಕ್ಕೆ ಹಾಕಿದ್ವಿ, ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ. ಇವಾಗ 2 ಗಾಡಿನೂ ಹೋಗ್ತಾ ಇರೋದೆ. ಹೆಚ್ಚು ಕಮ್ಮಿ 1.5 ಗಂಟೆ ಆಯ್ತು. 3:30 ನಿಲ್ಸಿದ್ದು, 5:30 ಗಾಡಿ ತೆಗೆದ್ವಿ. 5:30 ಬಿಸಿಲು ಎಲ್ಲ ಕಮ್ಮಿ ಆಗೈತೆ ನೋಡಿ. ನೋಡ್ತಾ ಇರ್ಬೋದು ನೀವು, ಬಿಸಿಲು ಕಮ್ಮಿ, ಮತ್ತು ಟೈರೆಲ್ಲ ತಣ್ಣಗಾಗುತ್ತೆ, ಇಂಜಿನು ತಣ್ಣಗಾಗುತ್ತೆ. ಎಲ್ಲ ತಣ್ಣಗಿದ್ರೇ ಗುರು ಗಾಡಿ ಓಡೋದು, ಇಲ್ಲಾಂದರೆ ಓಡೋದಿಲ್ಲ, ಏನಿಲ್ಲ. ಸುಮ್ಮನೆ ಡೀಸೆಲ್ ಕುಡಿದು ಬಿಡ್ತತೆ. ನೋಡ್ಗುರು ಹೈಟ್ ಗಾಡಿ ಹೋಗ್ತೈತೆ. ನಮಗೆ 2 ದಾರಿ, 3 ದಾರಿ ಇದಾವೆ. ಹೆಂಗೆ ಹೋಗೋಣ, ರಾಜಸ್ಥಾನಿಗೆ, MP ಮೇಲೆ ಹೋಗೋಣ, ಗುಜರಾತ್ ಮೇಲೆ ಹೋಗೋಣ ಅಂತ ಕನ್ಫ್ಯೂಸ್ ಆಗಿಬಿಟ್ಟತ್ತೆ. ಈ ನಗರಿಂದ ಮಾಲೆಗಾವ್ಗೆ ಹೋಗೋ ರೋಡ್ನಾಗೆ 130 ಕಿಲೋಮೀಟ್ರ್, ಮನ್ಮೇಡ್ ಹೋಗೋಕ್ಕೆ 4 ಗಂಟೆ 30 ನಿಮಿಷ ತೋರಿಸ್ತೈತೆ. ನಗರ ಬೈಪಾಸಿಂದ, ಅಂದರೆ ಈ ಡಬಲ್ ರೋಡ್ ಎಲ್ಲಿಗೆ ಎಂಡ್ ಆಗ್ತದೋ ಅಲ್ಲಿಂದ 430 ಕಿಲೋಮೀಟ್ರ್ ಹೋಗಲ್ಲ, 130 ಕಿಲೋಮೀಟ್ರ್ ಹೋಗೋಕ್ಕೆ 4 ಅವರ್ 30 ನಿಮಿಷ ತೋರಿಸ್ತತೆ. ಅಲ್ಲಿಂದ 100 ಕಿಲೋಮೀಟ್ರ್ ಹೋಗೋಕ್ಕೆ 2.5 ಗಂಟೆ ತೋರಿಸ್ತತೆ. ಎಲ್ಲಿಗಂದರೆ ನಂದೂರಿಗೆ. ನಾವು ಬ್ರಿಡ್ಜಿಂದ ರೈಟಿಗೆ ಹೊಡಿತೀವಲ್ಲ ನಾಸಿಕಿಗೆ, ಅಲ್ಲಿಗೆ ಹೋಗೋಕ್ಕೆ. ಇವಾಗ ಫುಲ್ ಕಬ್ಬಿನ ಗಾಡಿಗಳಿದ್ರು ಆ ರೋಡಾಗೆ. ಶಿರಡಿನ ಕಬ್ಬಿನ ಫ್ಯಾಕ್ಟ್ರಿ ಬೇರೆ ಐತೆ. ಶಿರಡಿನ ಯೋಲಾದಾಗನ ಫುಲ್ ಕಬ್ಬಿನ ಗಾಡಿನ ಇರ್ತವೆ. ನೋಡೋದು ಅಲ್ಲಿ ಫಸ್ಟು. ಇನ್ನು ಪೊಲೀಸ್ನವ್ರಿಗೆ ಹೋಗಿ ಬುಕ್ ಮಾಡ್ಕೋಬೇಕು. ಇನ್ನು 75 ಕಿಲೋಮೀಟ್ರ್ ಐತೆ ಅದು ಪೊಲೀಸ್ ಚೌಕಿ. ಅಂದರೆ 75 ಕಿಲೋಮೀಟ್ರ್ ಅಂದರೆ ಡಬಲ್ ರೋಡೇ ಎಂಡ್ ಆಗ್ತದೆ. ಪೊಲೀಸ್ನವ್ರಿಗೆ ಬುಕ್ ಮಾಡ್ಕೊಂಡು ಹೋಗೋಣ ಬನ್ನಿ ನಿಧಾನಕ್ಕೆ. ಏನು ಮಾಡ್ತೀರ? ನಗರ ಬೈಪಾಸಿಗೆ ಬಂದಿವಿ ನೋಡಿ. 6 ಗಂಟೆ ಆಗ್ಬಿಡ್ತೀವಿ ಇಲ್ಲಿಗೆ ಬರೋಷ್ಟೊತ್ತಿಗೆ. ಡೈವರ್ಷನ್ ಐತೆ ಗುರು, ಐತೆ ಅನ್ನೋದೇನು ಐತೆ ಡೈವರ್ಷನ್ನು. ಎಲ್ಲೆಲ್ಲಿ ಕಲ್ತ್ಕೊಂಬರ್ತೀರಪ್ಪ ನೀವೆಲ್ಲ ಡ್ರೈವಿಂಗು. ಆ ಗಾಡಿ ಪಕ್ಕಕ್ಕೆ ಬಂದು ಇಂಡಿಕೇಟ್ರ್ ಹಾಕ್ಬಿಟ್ರೆ ಮುಗೀತು. ಅಲ್ಲಿ ಹೋಗ್ತತ ಬಿಡ್ತತ ಅದು ಅಲ್ಲಿ ಗೊತ್ತು. ಇಲ್ಲಿ ಇಂಡಿಕೇಟ್ರ್ ಹಾಕಿದ್ರೆ ಮುಗೀತು. ನಾವು ಸರ್ಕೊಂಬಿಡ್ಬೇಕು ಸುಮ್ಮನೆ, ಹಂಗಾಗತ್ತೆ. ಏನು ಮಾಡೋಂಗಿಲ್ಲ. ಇಲ್ಲೊಂದು ಚೂರು ಕೆಲಸ ಮಾಡ್ತಾಯಿದ್ದಾರೆ. ನಾವು ಹೋಗಿ ಬರೋಣ. ನೀನು ಕುದುರೆ ಮೇಲೆ ಕೂತ್ಕೊಂಡ್ಬಿಟ್ಟಿಯ ಪಾಪ. ನಿನ್ನ ಕುದುರೆನೂ ಹೋಗ್ಲಿ, ಕುದುರೆಗೆ ಮೇವು ಹಾಕ್ಬೇಕು. ಹೋದನ್ನ ಹೋಗಂಗಿಲ್ಲ ಅತ್ಲ, ಇಲ್ಲೇ ನಿಂತ್ಕೊಂಡ. ಆ ಕುದುರೆನ ಕಿಕೀಕಂತ ಆರಿಸ್ತಾನಲ್ಲ, ಹಂಗೆ ಮಾಡ್ತಾನೆ ಅಲ್ಲಿ ನಿಂತ್ಕೊಂಡು. ಇಲ್ಲೇನೋ ಕೆಲಸ ಮಾಡ್ತಾಯಿದ್ದಾರೆ, ಅಂಡರ್ ಪಾಸ್ ಮಾಡ್ತಾಯಿದ್ದಾರೆ ಗುರು. ಆ ಕಡೆ ಈ ಕಡೆ ಓಡಾಡೋಕ್ಕೆ ಒಂದು ಸೈಡ್ ಮಾಡ್ತಾರೆ, ಒಂದು ಸೈಡ್ ಕೈ ಬಿಡ್ತಾರೆ. ಅಂಡರ್ ಪಾಸು ಈ ಕಡೆ ಊರೊಳಗೆ ಓಡಾಡೋಕ್ಕೆ. ಮತ್ತೆ ಇಲ್ಲಿ ಹಿಂಗೆ ಕನೆಕ್ಟಿಂಗ್ ಕೊಟ್ಟಿದ್ದಾರೆ ನೋಡಿ ಅಷ್ಟೇ. ಆ ಕಡೆಯಿಂದ ಬಂದು ಈ ಕಡೆ ತಿರುಗಬೇಕು. ಇನ್ನು ಅಲ್ಲಿ ಇದು ಈ ಡಬಲ್ ರೋಡ್ ಎಂಡ್ ಆಗ್ತಿದ್ದಂಗೆ ಪೊಲೀಸ್ನವ್ರಿಗೆ ಬೇರೆ ಬುಕ್ ಮಾಡ್ಕೋಬೇಕು. ಸಾಯಂಕಾಲ ಆಗೈತೆ, ಬೇಗ ಬುಕ್ಕಿಂಗ್ ಆಗ್ತಾರೆ. ಸಂಜೆ ಟೈಮಲ್ಲ ನೋಡಿ. ನಮ್ಮ ಗಾಡಿನೂ ಹಿಂದೆ ಬರ್ತೈತೆ. ಫುಲ್ ಮಿಂಚಿಂಗ್ ಮೀನಾಕ್ಷಿ ಮಾಡಿಬಿಡ್ದಾನೆ. ಆ ಲೈಟಿಂಗ್ಸ್ ಹಾಕ್ಸಿರೋದೇ ಗೊತ್ತಿಲ್ಲ ನನಗೆ. ರಾತ್ರಿ ನೋಡಿದ್ದು ನೋಡಿ ಲೈಟಿಂಗ್ಸು. ನಾವು ಹಾಕ್ಸೋಣಂತಂಗೆ. ಆ ಕಡೆಯಿಂದ ಬರ್ಬೇಕಾದ್ರೆ, ಇವಾಗ ಹೋಗ್ಬೇಕಾದ್ರೆ ಅಡ್ವಾನ್ಸ್ ಕಮ್ಮಿ ಕೊಟ್ಟಿದ್ರು ಓನರ. ಬರ್ಬೇಕಾದ್ರೆ ಹಾಕ್ಸಿದ್ರೆ ಅಂತ. ಬನ್ನಿ ಪೊಲೀಸ್ ಹತ್ರ ಹೋಗಿನ್ನ ಅಲ್ಲಿ ಹೆಂಗೆ ಬುಕ್ ಮಾಡ್ಕೋಬೇಕು ಏನಂತ ನೋಡೋಣ. ಬಂದು ಬಂಕಾಗಿ ಹಾಕಿದ್ದೀವಿ 2 ಗಾಡಿನೂ. ಇನ್ನೂ ದುಡ್ಡು ಹಾಕಿಲ್ಲ, ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ. ನಮ್ಮದು ರೆಗ್ಯುಲರ್ ಪೆಟ್ರೋಲ್ ಬಂಕ್ ಇದು ನಗರ್ನಾಗೆ. ಇವಾಗ ಫುಲ್ ಮಾಡಿಸೋದು, ಒಂದು 200 ಲೀಟ್ರ್ ಹಾಕ್ಸೋದು ಅಂತ ನೋಡ್ತಾಯಿದ್ದೀವಿ. ಇಲ್ಲಿಂದ 200 ಲೀಟ್ರ್ ಹಾಕಿದರೆ
ಅಹಮದಾಬಾದ್ ಹೋಗ್ತತೆ. ಅಲ್ಲಿಂದ 210 ಕಿಲೋಮೀಟ್ರ್ ಮುಂದಕ್ಕೆ ಹೋಗಲ್ಲ ಲಾರಿ. ಓನರ್ ಶಾಂತಿಗೋಸ್ಕರ 200 ಲೀಟ್ರ್ ಹಾಕ್ಸ್ಕೊಂಡು ಹೋಗೋದು 20 ಸಾವಿರ ಎರಡು ಗಾಡಿಗೂ. ಆಮೇಲೆ ನೋಡೋಣಂತೆ. ಯಾಕಂದ್ರೆ ನಗ್ತಾನೆ, ಇವನಿಗೆ ಅರ್ಥ ಆಗಲ್ಲ ಪಾಪ. ಇವ್ನು ನೋಡಿದ್ರೆ ಹಿಂದೇನು कुछ बोल रहा हूँ तेरे को समझ में आ रहा है क्या? उसके वजह से ನಮ್ದು ಹಳೆ ಹುಲಿ ಹೊಸ್ದಾಗ ಕರ್ಕ ಬಂದ ನೀವನು. ಡೀಸೆಲ್ ಹಾಕ್ಸ್ಕೊಂಡು ಹೊಲ್ಟಿವ್ ಗುರು. ಇವಾಗ ಏನು ಡಿಸೈಡ್ ಮಾಡಿದ್ನಂದ್ರೆ ನಾಸಿಕ್ ಮೇಲೆ ಹೋಗೋಣ, ಮಾಲೆಗಾಂವ್ ಮೇಲೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಅದ್ರಾಗೆ ನಮ್ಮ ಗೆಳೆಯನಿಗೆ ಮಾಲೆಗಾಂವ್ ಬಿಡಬೇಕು, ಅವ್ನು ಮಾಲೆಗಾಂವ್ ಬಿಡ್ರಿ ಅಂತಾನೆ. ನಾಸಿಕ್ ಮೇಲೆ ಘಾಟ್ ಮೇಲೆ ಇನ್ನೇನು ಹೋಗೋದು, ಮಾಲೆಗಾಂವ್ ಮೇಲೆ ಲೆವೆಲ್ ರೋಡ್ನಾಗ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಇಲ್ಲೊಂದು 500 ಮೀಟ್ರ್ ರಾಂಗ್ ರೂಟ್ನಾಗ ಹೋಗ್ಬೇಕು, ಇಲ್ಲ ಸರ್ವಿಸ್ ರೋಡ್ನಾಗ ನಿಧಾನಕ್ಕೆ ಹೋಗೋಣ. ನಾವೇ ಎಲ್ಲರಿಗೂ ಉಪದೇಶ ಹೇಳಿ ನಾವೇ ರಾಂಗ್ ರೂಟ್ನಾಗ ಹೋಗ್ತೀವಿ ಅನ್ನಂಗೆ ಆಗ್ತದೆ. ಇದು ಯೂ ಟರ್ನ್ ವಾಪಸ್ ಹೋಗಿ ಬರೋಕ್ಕೆ 5 ಕಿಲೋಮೀಟ್ರ್ ಹೋಗ್ಬೇಕು. ಟೋಲ್ ಗೇಟ್ ಹತ್ರ ಹೋಗ್ಬೇಕು. ಟೋಲ್ ಗೇಟ್ 5 ಕಿಲೋಮೀಟ್ರ್ ಐತೆ. ಇಲ್ಲೇ ಒಂದು 500 ಮೀಟ್ರ್ನಾಗ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬರ್ತಾ ಇರೋದೆ ನೋಡಿ. ಇಲ್ಲಿಂದ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಹೋಗೋದೆ. 20 ಸಾವಿರ ಹಾಕ್ಸ್ತಾರೆ ಅಂದ್ಕೊಂಡಿದ್ವಿ. ಆಮೇಲೆ ಎದ್ದು ಫೋನ್ ಮಾಡಿ ಫುಲ್ ಟ್ಯಾಂಕ್ ಮಾಡಿಸಿ ಎಷ್ಟಾಯ್ತೋ ಹಾಕು ದುಡ್ಡು ಹಾಕ್ತಾನೆ ಅಂತ ಹೇಳಿದ್ರು. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ. ಅವ್ನ ಗಾಡಿ ನನಗಿನ್ನ ಜಾಸ್ತಿನೇ ಹಿಡಿದ್ಬಿಟ್ಟು 40 ಲೀಟ್ರು. ಅಂದರೆ ಅವ್ನ ಗಾಡಿ ಮೈಲೇಜ್ ಬಂದಿಲ್ಲ. ಅಂದರೆ ಅದು ನಾವು ಶೋರೂಮ್ನಾಗ ಬಿಟ್ಟಿದ್ವಿ ಫುಲ್ ಟ್ಯಾಂಕ್ ಮಾಡಿ. ಶೋರೂಮ್ನಾಗ ಏನಾಗೈತೆ ಅಂದರೆ ಅವರು ಒಂದು 50-60 ಕಿಲೋಮೀಟ್ರ್ ಟ್ರಯಲ್ ತಗೊಂಡೋಗಿದ್ರು ಗಾಡಿನ. ಅದೇ ಡೋಜಿಂಗ್ ಪ್ರಾಬ್ಲಮ್ ಇತ್ತಲ್ಲ, ಇಂಜಿನಿಯರು ಅವರೆಲ್ಲ ಸೇರ್ಕೊಂಡು ಟ್ರಯಲ್ ತಗೊಂಡೋಗಿರ್ತಾರೆ. ಅಲ್ಲೇ ಜಾಸ್ತಿ ಆಗಿ ಕುಡ್ದಿರ್ತತೆ. ಅದೇನು ಮಾಡೋಕ್ಕೆ ಬರಲ್ಲ. ಗಾಡಿ ರೆಡಿ ಮಾಡಿದ್ಮೇಲೆ ಟ್ರಯಲ್ ಹೋಗಲೇಬೇಕು, ಆವಾಗಲೇ ಕನ್ಫರ್ಮ್ ಆಗೋದು ಓಕೆ ಆಗೈತೋ ಇಲ್ಲ ಅಂತೇಳಿ. ನಂದು ಡೋಜಿಂಗ್ ರೆಡಿ ಮಾಡಿದಾಗ ಕಮೆನ್ಸ್ನರ್ ಬಂದಾಗ ನಾನು ಇದು ದುರ್ಗದಿಂದ ಹೆಬ್ಬಾಳು ಆನ್ಗೋಡ್ ದಾಟಿ ಹೋಗಿದ್ದೆ. ಹೆಬ್ಬಾಳ್ ಟೋಲ್ ಹತ್ರಕ್ಕನ್ನ ಹೋಗ್ತಾ 40 ಬರ್ತಾ 40 80 ಕಿಲೋಮೀಟ್ರ್ ಟ್ರಯಲ್ ಹೋಗಿದ್ದು. ಆವಾಗಲೇ ಗೊತ್ತಾಗಿದ್ದು. ಅಲ್ಲಿವರೆಗೆ ಗೊತ್ತಾಗಲ್ಲ. ಇವಾಗ ನಾವು ಸೀದಾ ಹೋಗ್ತಾ ಇರೋದೇ ಗಂಗಾಪುರ ಮೇಲೆ ಹೋಗೋಣ ಅಂದ್ಕೊಂಡಿದ್ವಿ. ಗಂಗಾಪುರ ಮೇಲೆ ಬೇಡ, ವೈಜಾಪುರ ಮೇಲೆ ಬೇಡ, ಸೀದಾ ಹೋಗ್ಬಿಡೋಣ. ಒಂಚೂರು ಗುರು ಒಂದು 40 ಕಿಲೋಮೀಟ್ರು ರೋಡ್ ಸರಿ ಇಲ್ಲ, ನಿಧಾನಕ್ಕೆ ಹೋಗ್ತಾ ಇರೋದು ಅಷ್ಟೇ ಉಲ್ಟಿಸ್ಕೊಂಡು. ಇನ್ನೇನು ಮಾಡ್ತೀರಾ, ಬನ್ನಿ ಮುಂದೋಗಿ ಸಿಗೋಣ. ನೋಡ್ಗುರು, ಆ ಕಡೆಯಿಂದ ಎಷ್ಟೊಂದು ಟ್ರಾಫಿಕ್ ಬರ್ತೈತೆ ಅಂದರೆ ನಮಗೆ ಆಪೋಸಿಟು ಬರೋ ಇದು ಲೈಟ್ ಬೆಳಕಿಗೆ ಯಾವ ಗಾಡಿಯಾಗ ನೋಡಿದ್ರು ಬರೀ LED ಲೈಟೇ ಕಾಣ್ತಿರೋದು. ಇಲ್ಲಿ ಮುಂದೆ ದಾರಿನೇ ಕಾಣಲ್ಲ ನಮಗೆ, ಹಂಗೆ ಕಣ್ಣು ಕೂಗ್ತತೆ LED ಲೈಟ್ ಫೋಕಸ್ಸಿಗೆ. ಇಂಥದ್ದು ಇದು ಸಿಂಗಲ್ ಆತ್ ರೋಡು. ಇಲ್ಲೊಂಚೂರು ನಿಧಾನಕ್ಕೆ ಹೋಗ್ಬೇಕು. ಕುರಿ ಹೋದಂಗೆ ಅಣ್ಣನಿಂದ ಹೋಗ್ತಾ ಇರ್ಬೇಕು ನೋಡಿ. ಅವರೆಲ್ಲ ಲೆಫ್ಟ್ ಸೈಡ್ನಾಗ ಹೋಗಿ ನುಗ್ಗಿದ್ರು ಪಾಪ ಅಣ್ಣಾಚಿಗೆ. ಹಿಂದೆ ಹೋಗೋಣ, ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಇದೇನು ಮಾಡ್ತೀರ, ಇಲ್ಲೆಲ್ಲ ಕುದುರೆ ಮೇಲೆ ಬರ್ತಾರೆ, ಯಾರು ಎಮ್ಮೆ ಮೇಲೆ ಬರಲ್ಲ. ಎಮ್ಮೆ ನಿನಗೆ ಯಾರು ಸಾಟಿ ಇಲ್ಲ ಅಂತೇಳಿ ನಾವೇ ಹೋಗ್ಬೇಕು. ಎಮ್ಮೆ ಮೇಲೆ ಏನು ಮಾಡ್ತೀರ? ಅಯ್ಯೋ ಹತ್ಸೋ ಮರ ಆ ಕಡೆ ಹತ್ಸೋಕು ಬಿಡಲ್ಲ. ಇವನು ಅರ್ಜೆಂಟ್ ಒಂದು ಮಕ್ಳು ಎಲ್ಲೋದ್ರ ಅರ್ಜೆಂಟ ಹೋಲ್ವಲ್ಲ. ಅದು ಹಳೆ ಗಾಡಿ ಬರ್ರಂತತೆ. ನೋಡ್ಗುರು ಎಷ್ಟು ಬಗ್ಗೈತೆ, ಹೈಟ್ ಲೋಡ್ ಐತೆ. ಆರಾಮಾಗಿ ಸಮಾಧಾನದಾಗ ಹತ್ತಿಸ್ತಾನೆ. ಇವ್ರು ಯಾರು ಬಂದ್ರು ನಾವಂತೂ ಬಿಡಲ್ಲ ಗುರು. ಎಲ್ಲ ಫೀಲ್ಡ್ನಾಗ ಕಲ್ತ್ಕೊ ಬಂದಿರೋರಲ್ಲಿ ಇವರೆಲ್ಲ ರೂಲ್ಸ್ ರೆಗ್ಯುಲೇಷನ್ ಗೊತ್ತಾಗಲ್ತಮ್ಮ ಇವ್ರಿಗೆ. ಸ್ಕೂಲ್ ಫೀಲ್ಡ್ನಾಗೆ ಡ್ರಮ್ ಇಟ್ಟು ಡ್ರಮ್ ಒಳಗೆ ಕಲ್ತ್ಕೊಂಬರೋದು ಇವರೆಲ್ಲ. ಹೈವೇ ರೋಡ್ನಾಗ ರೂಲ್ಸ್ ಏನು ಗೊತ್ತಿರ್ತದೆ ಹೇಳು. ಅದ್ರ ಬಗ್ಗೆ ಒಂದು ಹೇಳ್ತೀನಿ ಬಾಯಿಲ್ ಒಂದು ರೀಲ್ಸ್ನಾಗೆ. ಎಲ್ಲನ ಜಾಮ್ ಆದಾಗ ಹೇಳ್ತೀನಿ ಅದು ಏನಂತೇಳಿ, ಅವ್ರದ್ದು ಹೆಂಗೆ ಏನು ಅಂತೇಳಿ, ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಅಂತೇಳಿ ಹೇಳ್ತೀನಿ ಯಾವಾಗ ಜಾಮ್ ಆದಾಗ. ಬನ್ನಿ. ಕಬ್ಬಿನ ಗಾಡಿ ಇಲ್ದಂಗಿದ್ರೆ ಸಾಕು ಗುರು. ಅಲ್ಲಿ ಶಿರ್ಡಿನಾಗ ಬೇರೆ ಒಂದು ಕಬ್ಬಿನ ಫ್ಯಾಕ್ಟ್ರಿ ಐತೆ, ಸಿಕ್ಕಾಪಟ್ಲೆ ಜಾಮು. ನೋಡೋಣ ಅಂತ ಬನ್ನಿ. ಇಲ್ಲಂತ ಒಂದು ಸೈಡ್ ಹಾಕಿದ್ದೆ, ಯಾಕಂದರೆ ಗ್ಲಾಸು ಸರಿಯಾಗಿ ಕಾಣ್ತಿದ್ದಿಲ್ಲ, ಚುಕ್ಕಿ ಕಾಣೋದು. ಅದಕ್ಕೆ ಪೇಪರ್ ತಗೊಂಡು ಗ್ಲಾಸ್ ಒರೆಸ್ಬಿಡತ್ತಂದ ಅಂತ ಹೇಳಿ ಗ್ಲಾಸ್ ಒರ್ಸಕ್ಕೆ ಕಳಿಸ್ದೆ. ಯಾವನೋ ನಮ್ಮ ಗಾಡಿದು ಕ್ವಾರ್ಟರ್ ಗ್ಲಾಸು ಮಿರಾರ್ ಹೊಡೆದ್ಬಿಡ್ದಾನಂತ ಲೆಫ್ಟ್ ಸೈಡಿಂದು. ಅದಕ್ಕೆ ಅವನು ಅಲ್ಲ ಅಡ್ಡ ಹಾಕೊಂಡಿದ್ದಾನೆ. ಹಿಂಗಾಯ್ತಣ್ಣ ಅಂದ. ಸ್ವಲ್ಪ ಹೊಡಿ ಸಾಕು, ಅಡ್ಡ ಹಾಕೊಂಡಿದ್ದೀನಿ ಅಂದ. ಕೊಟ್ಟಿಲ್ಲ ಅಂದರೆ ಮೊಬೈಲ್ ಕಸ್ಕೊಂಬರ್ತೀನಿ ಅಂದ. ಏನನ್ನ ಒಂದು ಮಾಡ್ಕೊಂಡು ಬಾ ಅಂತ ಹೇಳಿದ್ನಿ. ಕ್ಲೀನಾಗಿ ಕಾಣ್ಬೇಕು ನೋಡು, ಚುಕ್ಕಿ ಇರಂಗಿಲ್ಲ. ಇದೆಲ್ಲ ಮ್ಯಾಲಿದ್ದ ಕೆಳಕನ್ನ ಒರೆಸ್ಬೇಕು.
ಜೋರ್ ಕಾಣಂಗಿಲ್ಲ ಗುರು. ಶಿರ್ಡಿ ಸಿಟಿ ಒಳಗ್ ಬಂದಿದ್ ನೋಡಿ, ಹೆಚ್ಚು ಕಮ್ಮಿ 2 ವರ್ಷದ ಮೇಲಾಗಿತ್ತು ನಾವು ಸಿಟಿ ಒಳಗ್ ಬರ್ದ. ಅಂದ್ರೆ 24 hours ನೋ ಎಂಟ್ರಿ ಇರೋದು. ರಾತ್ರಿ 12 ಗಂಟೆ ಮೇಲೆ ಬರೋ ಗಾಡಿಗೆ ಪೊಲೀಸ್ನವ್ರು ದುಡ್ಡು ಇಸ್ಕೊಂಡ್ ಬಿಡೋರು. ನಾವಿನ್ನೇನು ಈ ಕಡೆ ಬರ್ತಿದ್ದಿಲ್ಲಲ್ಲ, ಇಲ್ಲೆಲ್ಲ ಬರ್ತಿದ್ದು ಆಗ್ಲತ್ತೆ ಬೈಪಾಸ್ನಾಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ. ಇವಾಗ ರಾತ್ರಿ ಬಂದ್ವಿ. ಇದೇ ನೋಡಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನನ ಲಾಡ್ಜಾಗ ಗೊತ್ತಿಲ್ಲ, ಇದೇ ಮೋಸ್ಟ್ಲಿ. ಕೈ ಮುಕ್ಕಳ್ರಿ ಎಲ್ಲ ಹೋಗ್ತಾ ಇದೀವಿ ನೋಡಿ, ದೇವಸ್ಥಾನ ಅದೇ ಇರ್ಬೇಕು ಮೋಸ್ಟ್ಲಿ. ಇದೇ ಫಸ್ಟ್ ಸಿಟಿ ಒಳಗೆ ಬಂದಿರೋದು ಶಿರ್ಡಿ ಒಳಗೆ. ಅಂದ್ರೆ ಮೊದಲೇ ಆಗ್ಲತ್ತೆಲ್ಲ ಬರ್ತಿದ್ವಿ, ಬೈಪಾಸ್ಗೆ ಹೋಗ್ತಿದ್ದಿಲ್ಲ. ಆಮೇಲೆ ನೋ ಎಂಟ್ರಿ ಮಾಡಿದ್ರು, ದುಡ್ಡು ಕೊಟ್ಟು ಬರ್ತಿದ್ವಿ ನೈಟು. ಇವಾಗ ರೋಡ್ ಕೆಲಸ ಮಾಡ್ತಾ ಇದಾರೆ ಅಂತೇಳಿ ಎಲ್ಲರಿಗೂ ಸಿಟಿ ಒಳಗೆ ಎಲ್ಲ ಗಾಡಿ ಸಿಟಿ ಒಳಗೆ ಬಿಟ್ಬಿಟ್ರು. ಅಂದ್ರೆ ಅಲ್ಲಿ ಪೊಲೀಸ್ನವ್ರು ಇರಲಿಲ್ಲ, ಮೋಸ್ಟ್ಲಿ ಇದ್ದಿದ್ರೆ ಬಿಡ್ತಿದ್ದಿಲ್ಲ. ಇಲ್ಲಿ ಯಾವುದೋ ಗೇಟ್ ಬೇರೆ ಅಡ್ಡ ಇಟ್ಬಿಟ್ಟಿದಾರಲ್ಲ ಗುರು. ರಾಂಗ್ ರೂಟ್ನಾಗ ಏನನ್ನ ಬಂದ್ವಾ, ನಮ್ಮ ಲಾರಿನೇ ಹೋಗಲ್ಲ ಅದ್ರಡಕ್ಕೆ. ಹೆಂಗೆ ಹೋಗ್ಬೇಕಪ್ಪ ಇವಾಗ? ಓಹೋ, ರೈಟಿಗೆ ಹೋಗ್ಬೇಕು ಗುರು. ನೋಡಿ ಸ್ನೇಹಿತರೆ, ನಾನು ಅವಾಗ ಬರ್ಬೇಕಾದ್ರೆ ಇದು ಕೆಲಸ ಮಾಡೋರು ಶಿರ್ಡಿಯಿಂದ ಕೋಪರ್ಗಾಂವ್ವರೆಗೂ ಇರ್ಬೋದೇನು, ಮೋಸ್ಟ್ಲಿ 4 ಲೈನ್ ಅಷ್ಟೇ. ಶಿರ್ಡಿ ಕೋಪರ್ಗಾಂವ್ ಸೆಂಟ್ರ್ನಾಗ ಐತೆ. ಆಮೇಲೆ ಹತ್ಲಾಗ ಸಿಂಗಲ್ ರೋಡು. ಯಾರನ್ನ ತಪ್ಪಿ ಆ ಕಡೆಯಿಂದ ಬರೋದು ಶಿರ್ಡಿ ಸಿಟಿ ಒಳಗೆ ಮಾತ್ರ ಹೋಗ್ಬೇಡ್ರಿ. ಯಾಕಂದರೆ ಬೇರೆ ಇದು ಗೇಟ್ ಹಾಕ್ಬಿಟ್ಟಿದ್ದಾರೆ, ಅದ್ರೊಳಗೆ ಬಸ್ಸನ್ನು ಹೋಗಲ್ಲ. ನಾನು ಎಲ್ಲೆಲ್ಲ ಸುತ್ತಾರ್ಕೊಂಬಂದೆ ಗುರು. ಒಳಗೆ ಇದು ಫೈರ್ ಇಂಜಿನ್ ಆಫೀಸ್ನಾಗ ಎಲ್ಲ ತಿರುಗಿ ಪೊಲೀಸ್ನವ್ರ ತನಕ ಬಂದ್ಬಿಟ್ಟೆ. ಅವ್ರು ಪೊಲೀಸ್ನವ್ರು ಏನೂ ಮಾತಾಡಿಲ್ಲ, ಸುಮ್ಮನೆ ಬಿಟ್ಟರು. ನೋಡಿ ಇಲ್ಲಿಗೆ ಎಂಡ್ ಆಗ್ಬಿಡ್ತು ರೋಡು. 20 ಕಿಲೋಮೀಟ್ರ್ ಅಲ್ಲ, 1 ಕಿಲೋಮೀಟ್ರ್ ಬರಲಿಲ್ಲ. ಇಲ್ಲಿಂದ ಮತ್ತೆ ಧೂಳಾಗೆ ಹೋಗೋದೆ. ಇದೆಲ್ಲ ಸೆಂಟ್ರಾಗ ಒಂದು 5-6 ಕಿಲೋಮೀಟ್ರ್ ಮಾಡಿದ್ದಾರೆ ಅಷ್ಟೇ. ನೋಡಿ ಇಲ್ಲಿ ಫ್ಲೈವರ್ ಐತಲ್ಲ, ಫ್ಲೈವರ್ ನಿಲ್ಸಿ ಕೈಬಿಟ್ಟಿದೆ. ಫ್ಲೈವರ್ ಹತ್ರ ಕೈಬಿಟ್ಟಿದ್ದಾರೆ ಕೆಲಸನ. ಇದೇನು ಧೂಳು ಫಾಗ ಒಂದು ಗೊತ್ತಿಲ್ಲ. ನಮ್ಮದು ಹೋಟ್ಲು ಬಂದು ಇನ್ನೊಂದು 15 ಕಿಲೋಮೀಟ್ರ್ ಐತೆ. ಹೋಗಿ ಬೂಸ ತಿಂದು ತಾಚಿ ಮಾಡೋದು. ಮಲೆಗೆ ಹೋಗೋಣ ಅಂದ್ಕೊಂಡಿದ್ದೆ, ಆಗ್ತಿಲ್ಲ ಗುರು. ಟ್ರಾಫಿಕ್ನಾಗೆ ಹೆಜ್ಜೆಜ್ಜಿಗೆ ಗಾಡಿ ಮೂವ್ ಮಾಡಿ ಕಾಲು ಕೈಯೆಲ್ಲ ನೋಯ್ತವೆ, ತಲೆ ಬೇರೆ ನೋಯ್ತೈತೆ ಈ LED ಲೈಟಿಗೆ. ಅದಕ್ಕೆ ಮಕ್ಕಂಡು 5 ಗಂಟೆಗೆ ಎದ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹಿಂದೆ ಬರೋ ಗಾಡಿಗೂ ಹೇಳಿದ್ದೀನಿ, ನೋಡೋದು ಅವನೇನು ಮಕ್ಕಂತಾನೋ ಹೋಗ್ತಾನೋ ಗೊತ್ತಿಲ್ಲ. ನಾನಿದ್ರೆ ನಾನು ನಿಂತ್ಕೊಂಡ್ರೆ ಮುಗೀತು, ಅದು ಗಾಡಿ ನಿಂತ್ಕೊಂತೈತೆ, ಹೋಗೋ ಸೀನೇ ಇಲ್ಲ. ಬನ್ನಿ ಹೋಟ್ಲ ಹತ್ರ ಹೋಗಿ ಸಿಗೋಣ. 11:15 ಸೈಡ್ ಹಾಕಿದೆ ಗುರು. ನಿದ್ದೆನೂ ಬಂತು, ತಲೆ ಬೇರೆ ನೋಯ್ತೈತೆ. ಬೂಸ ತಿನ್ಬೇಕು, ಹೊಟ್ಟೆ ಸೇದು. ಅದಕ್ಕೆ ಬಂದು ಗುಜರಾತ್ ಹೋಟ್ಲಾಗ ಸೈಡ್ ಹಾಕಿದೆ. ಯೌಲಾಯಿಂದ 6 ಕಿಲೋಮೀಟ್ರ್ ಹಿಂದೆ ಡೀಸೆಂಟ್ ಹೋಟ್ಲು ಡೀಸೆಂಟ್ ಆಗಿರುತ್ತೆ. ನಮಗೆ ರೆಗ್ಯುಲರ್ ಹೋಟ್ಲ್ ಇದು, ಅದಕ್ಕೆ ಬಂದು ಇಲ್ಲೇ ಸೈಡ್ ಹಾಕಿದೆ. ಅಂದರೆ ರೆಗ್ಯುಲರ್ ಹೋಟ್ಲ್ ಅಂದರೆ ನಾವು ಈ ಲೈನ್ನಾಗ ಓಡಾಡಿದರೆ ಶಿರ್ಡಿ ಮೇಲೆ ಹೋಗ್ತಾ ಬರ್ತಾ ಸ್ಟಾಪ್ ಹಾಕೋದಿಲ್ಲೇ. ಕೆಲವು ಕಡೆ ಎಲ್ಲ ಇದು ಜಾಗಗಳು, ಪ್ಲೇಸ್ಗಳೆಲ್ಲ, ಹೋಟ್ಲುಗಳು ಎಲ್ಲ ಸೇವ್ ಮಾಡ್ಕೊಂಬಿಟ್ಟಿದ್ದೀವಿ ಗೂಗಲ್ ಹಾಕಿಗೆ ಹೇಳಿ. ರೆಗ್ಯುಲರ್ ಜಾಗಗಳು ನಮ್ಗೆ ಎಲ್ಲಿ ಬೇಕಲ್ಲಿ. ಯಾಕಂದರೆ ಮೇನ್ ಸೇಫ್ಟಿ ಎಲ್ಲ ಮುಖ್ಯ. ಸೇಫ್ಟಿ ಯಾರು ಕೊಡ್ತಾರೆ ಅಲ್ಲೇ ನಿಲ್ಲೋದು. ಇವ್ರ ಹೋಟ್ಲಾಗ ಸೇಫ್ಟಿನೂ ಚೆನ್ನಾಗಿರುತ್ತೆ, ಊಟನೂ ಚೆನ್ನಾಗಿರುತ್ತೆ. ನೋಡಿ 5 ಗಂಟೆಗೆ ಎದ್ದೋಗೋಣ ಅಂತೇಳಿ ಸೈಡ್ ಹಾಕಿದ್ದೀನಿ. ಇನ್ನು ಗಾಡಿ ಬಂದಿಲ್ಲ, ಗಾಡಿ ಹಿಂದೆ ಬರ್ತೈತೆ ಅಷ್ಟೇ. ಒಟ್ಟಿಗೆ ಇಟ್ಟಾಗ ಕೇಳೋಣ. ಫೋನ್ ಮಾಡಿದರೆ ಫೋನ್ ಎತ್ತಲಿಲ್ಲ. ಹೋಟ್ಲಿನ ಲೊಕೇಶನ್ ಹಾಕಿದ್ದೆ ಹೇಳಿ. ಬನ್ನಿ ಹೋಗಿ ಬೂಸ ತಿನ್ನೋಣ ಬನ್ನಿ.